ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾನು ರಾಯಲ್ಟಿದು ಲ್ಯಾಂಡ್ ಬೇಸ್ ಪ್ರಾಬ್ಲಮ್ ಮೇಲೆ ಕೆಲವೊಂದು ಪ್ರಾಬ್ಲಮ್ನ ಮಾಡಿಸಿದ್ದೆ. ಸೊ ಈ ಕ್ಲಾಸಿಂದ ನಾನು ಮಾಡ್ತಿರುವಂಥದ್ದು ಬುಕ್ಸ್ ಆರ್ ಕಾಪಿರೈಟ್, ಪೇಟೆಂಟ್ ಈ ರೀತಿಯ ಬೇಸ್ ಮೇಲೆ ಕೇಳ್ಬೋದಾದಂಥ ಪ್ರಾಬ್ಲಮ್ಗಳ ಮೇಲೆ ಮಾಡಿಸ್ತಿದ್ದೀನಿ. ಸೊ ಈ ಬುಕ್ ಅಂತ ಬಂದಾಗ ಇಲ್ಲಿ ಕಾಪಿರೈಟ್ ಅನ್ನುವಂಥದ್ದು ಬರ್ತದೆ. ಅಲ್ಲಿ ಲ್ಯಾಂಡ್ ಅಂತ ಬಂದರೆ ಲ್ಯಾಂಡ್ ಲಾರ್ಡ್ ಯಾವ ರೀತಿ ಬರ್ತಾರೆ, ಅದೇ ಬುಕ್ ಅಂತ ಬಂದಾಗ ಆಥರ್ ಮತ್ತು ಪಬ್ಲಿಷರ್ ಅಂತ ಹೇಳಿ ಬರ್ತಾರೆ. ನೋಡಿ, ಮಿಸ್ ತುಳಸಿ wrote a book. She is the author of financial management book. Got published by Swapna Publishers. ಅವರು ಪಬ್ಲಿಷರ್ಸ್. They agreed to pay royalty 12% on sale proceeds. ನೋಡಿ, ರಾಯಲ್ಟಿನ ನಾವು ಪ್ರತಿ ಪ್ರಾಬ್ಲಮಲ್ಲಿ ಏನು ಮಾಡ್ತಿದ್ವಿ, ಇಯರು, ಔಟ್ಪುಟ್ಟು, ಪರ್ ಯೂನಿಟ್ಟು, ಪರ್ ಟನ್ಗೆ ಮಲ್ಟಿಪಲ್ ಮಾಡಿಕೊಡ್ತಿದ್ವಿ. ಬಟ್ ಇಲ್ಲೇನು ಹೇಳಿದ್ದಾನೆ, ದೇ ಅಗ್ರೀಡ್ ಟು ಪೇ ರಾಯಲ್ಟಿ 12% ಆನ್ ಸೇಲ್ಸ್ ಪ್ರೊಸೀಡ್ಸ್. ನೀವೇನು ಸೇಲ್ಸ್ ಮಾಡ್ತೀರಾ ಆ ಸೇಲ್ಸ್ ಮೇಲೆ 12%ನ ರಾಯಲ್ಟಿ ಅಂತ ಟ್ರೀಟ್ ಮಾಡಿ ಅಂತ. ಸೊ ಫಸ್ಟ್ ನಾವಿಲ್ಲಿ ರಾಯಲ್ಟಿನ ಕಂಡುಹಿಡ್ಕೊಂಡು ನೆಕ್ಸ್ಟ್ ಅನಾಲಿಟಿಕಲ್ ಟೇಬಲ್ನ ಮಾಡಬೇಕಾಗುತ್ತೆ. ವಿತ್ ಮಿನಿಮಮ್ ರೆಂಟ್ 50,000 ಪರ್ ಆ್ಯನಮ್. ವರ್ಷಕ್ಕೆ ಅವರು ಏನು ಬುಕ್ನ ಯೂಸ್ ಮಾಡ್ಕೊಳ್ತಾರೆ ಅದಕ್ಕೆ 50,000 ಮಿನಿಮಮ್ ರೆಂಟ್ ಅಂತ ಪೇ ಮಾಡಬೇಕು. ಜೊತೆಗೆ ರೈಟ್ ಟು ರಿಕೂಪ್ ದ ಶಾರ್ಟ್ ವರ್ಕಿಂಗ್ ಡ್ಯೂರಿಂಗ್ ದ 3 years. ನೋಡಿ, ಕೊಟ್ಟಿರೋದು 3 ವರ್ಷ. ನೀವು 3 ವರ್ಷದೊಳಗಡೆ ಯಾವಾಗಲಾದರೂ ಲಾಭ ಬಂದಾಗ ನಿಮ್ಗಾಗಿರೋ ಲಾಸ್ನ ರಿಕವರಿ ಮಾಡ್ಕೋಬೋದು. ಆಗಲಿಲ್ಲ ಅಂತ ಅಂದರೆ ನಾಟ್ ರಿಕವರಿ ಕಾಲಮ್ಗೆ ಕಳಿಸ್ಬೋದು. ನೆಕ್ಸ್ಟ್ 2022, 23, 24 1800 ಬುಕ್ ಕಾಪೀಸ್ನ ಸೇಲ್ ಮಾಡಿದರೆ, 3000 ಕಾಪಿ ಸೇಲ್ ಮಾಡಿದರೆ 3600. ಒಂದು ಬುಕ್ಕಿನ ಬೆಲೆ 125, 150, 150. ಇದನ್ನು ಮಲ್ಟಿಪಲ್ ಮಾಡಿದಾಗ ನಿಮಗೆ ಸೇಲ್ಸ್ ವ್ಯಾಲ್ಯೂ ಸಿಗುತ್ತೆ. ಈ ಸೇಲ್ಸ್ ವ್ಯಾಲ್ಯೂ ಏನು ಬರುತ್ತೆ, ಈ ಸೇಲ್ಸ್ ವ್ಯಾಲ್ಯೂ ಮೇಲೆ 12% ರಾಯಲ್ಟಿನ ನಾವು ತೊಗೋಬೇಕು ರಾಯಲ್ಟಿ ಕಾಲಮ್ಗೆ. ಸೊ ಈಗ ಮಾಡೋಣ ಅದನ್ನು. ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಆಥರ್ಸ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಪಬ್ಲಿಷರ್ ಅಂತ ಹೇಳಿ ಕೇಳಿದೆ. ಸೊ ನೆಕ್ಸ್ಟ್ ನೋಡಿ, ಈಗ ನಾವು ಅನಾಲಿಟಿಕಲ್ ಟೇಬಲ್ನ ಫಸ್ಟು ಮಾಡೋಣ. ಅನಾಲಿಟಿಕಲ್ ಟೇಬಲ್ನ ಅಬ್ಸರ್ವ್ ಮಾಡೋಣ. ಅನಾಲಿಟಿಕಲ್ ಟೇಬಲ್ಗಿಂತ ಹೋಗೋಕ್ಕಿಂತ ಮುಂಚೆ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ವ್ಯಾಲ್ಯೂ ಆ್ಯಂಡ್ ರಾಯಲ್ಟಿನ ನಾವಿಲ್ಲಿ ಕಂಡುಹಿಡ್ಕೋಬೇಕು. ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಇಯರ್ ಅವರೇ ಕೊಟ್ಟಿದ್ದಾರೆ, ನಂಬರ್ ಆಫ್ ಕಾಪಿ ಸೋಲ್ಡ್ ಅವನೇ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ. ಈ ಎರಡು ಕಾಲಮ್ನ ನಾನು ಹಾಕೊಂಡಿದ್ದೀನಿ. ಸೇಲ್ಸ್ ವ್ಯಾಲ್ಯೂ ಅದ್ರ ಮೇಲೆ 12%ನ ನಾವು ರಾಯಲ್ಟಿ ಅಂತ ತೊಗೊಳ್ತೀವಲ್ಲ, ಅದು ರಾಯಲ್ಟಿ ಕಂಡುಹಿಡ್ಕೊಳ್ಳೋಕೆ ಇದೊಂದು ಚಿಕ್ಕ ಟೇಬಲ್ನ ಮಾಡ್ಕೋಬೇಕು. 2022ನಲ್ಲಿ 1800 ಬುಕ್ ಮಾರಿದ್ದಾರೆ. ಒಂದು ಬುಕ್ಕಿನ ಬೆಲೆ 125, 2,25,000. ಈ 2,25,000 ಸೇಲ್ ಪ್ರಾಫಿಟ್ಸ್. ಈ ಪ್ರಾಫಿಟ್ಸ್ ಮೇಲೆ 12% ಅವ್ನು ತೊಗೊಳಕ್ಕೆ ಹೇಳಿರೋದು ರಾಯಲ್ಟಿ. ಸೊ ನಮಗೆ ಈ 2,25,000 ಮೇಲೆ 12% ಮಾಡಿದ್ರೆ 27,000 ರಾಯಲ್ಟಿ ಸಿಕ್ತು. ಎರಡನೇ ವರ್ಷಕ್ಕೂ ಸೇಮ್ 3,000 ಇಂಟು 150, 4,50,000 ಇಂಟು 12% ಮಾಡಿದರೆ ನಿಮಗೆ ಆ ವರ್ಷಕ್ಕೆ ರಾಯಲ್ಟಿ ಸಿಗುತ್ತೆ. 3,600 ಇಂಟು 150, 5,40,000 ಸಿಗುತ್ತೆ. ಇಂಟು ಅದ್ರ ಮೇಲೆ 12% ಮಾಡಿದಾಗ ನಮಗೆ ರಾಯಲ್ಟಿ ಸಿಗುತ್ತೆ. ಅವ್ನು ಹೇಳಿರೋದು ಸೇಲ್ ಪ್ರಾಫಿಟ್ಸ್ ಏನು ಸಿಗುತ್ತೆ ಅದ್ರ ಮೇಲೆ 12% ಬರೋದನ್ನ ರಾಯಲ್ಟಿ ಅಂತ ತಗೊಳ್ಳಿ ಅಂತ. ಮಲ್ಟಿಪಲ್ ಮಾಡಿದಾಗ ಸೇಲ್ ಪ್ರಾಫಿಟ್ ಸಿಗುತ್ತೆ, ಅದ್ರ ಮೇಲೆ 12% ಮಾಡಿದಾಗ ನಿಮ್ಗೆ ರಾಯಲ್ಟಿ ಸಿಗುತ್ತೆ. ಡೈರೆಕ್ಟಾಗಿ ಅನಾಲಿಟಿಕಲ್ ಟೇಬಲ್ಗೆ ನಾವು ಈಗ ಹೋಗ್ಬೋದು. ಅನಾಲಿಟಿಕಲ್ ಟೇಬಲ್ನ ನೋಡಿ, ಅಬ್ಸರ್ವ್ ಮಾಡಿ. ಇಯರ್ ಔಟ್ ರಾಯಲ್ಟಿ ನೋಡಿ. ಇಯರ್ ನಮಗೆ ರಾಯಲ್ಟಿ ಎಲ್ಲಿಂದ ಬಂತು ಗೊತ್ತಾಯ್ತಾ, ಇಲ್ಲಿ ಕಂಡಿಟ್ಕೊಂಡ್ವಲ್ಲ ರಾಯಲ್ಟಿ. ಸೊ ಆ ರಾಯಲ್ಟಿನ ಕಂಡಿಟ್ಕೊಂಡು ಡೈರೆಕ್ಟ್ ಇಲ್ಲಿ ಹಾಕ್ಕೊಂಡಿದ್ದೀವಿ. 12%ಗೆ ಏನು ಬರುತ್ತೆ ಅದನ್ನು. ಸೊ ರಾಯಲ್ಟಿನ ತೊಗೊಂಡು ಇಯರ್ ರಾಯಲ್ಟಿ ಮಿನಿಮಮ್ ರೆಂಟ್ ಅವನೇ ಕೊಟ್ಟಿದ್ದಾನೆ, ವರ್ಷಕ್ಕೆ 50,000 ಅಂತ. ಇನ್ ಆಸ್ ಇಟ್ ಈಸ್ ಶಾರ್ಟ್ ವರ್ಕಿಂಗ್ ಲಾಸ್, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್, ನಾಟ್ ರಿಕವರ್ಡ್. ಲ್ಯಾಂಡ್ ಪ್ರಾಬ್ಲಮ್ ಅಲ್ಲಾದರೆ ಲ್ಯಾಂಡ್ ಲಾರ್ಡ್ ಬರ್ತಾರೆ. ಬುಕ್ಕು ಪಬ್ಲಿಷಿಂಗ್ ಪ್ರಾಬ್ಲಮ್ಸಲ್ಲಿ ಬಂದರೆ ಆಥರ್ ಅಂದರೆ ಬುಕ್ಕನ್ನು ಬರೆದಂಥ ವ್ಯಕ್ತಿ ಅಥವಾ ವ್ಯಕ್ತಿತ್ವವನ್ನು ಆಥರ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಈಗ ಆ್ಯಸ್ ಇಟ್ ಈಸ್ ಲಾಭ ಬರುತ್ತಾ ನಷ್ಟ ಬರುತ್ತೆ ನೋಡೋಣ. ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ರಾಯಲ್ಟಿ ಜಾಸ್ತಿ ಇದ್ದರೆ ಸರ್ಪ್ಲಸ್, ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಲಾಸ್. ಸೊ ನೋಡಿ, ರಾಯಲ್ಟಿ 27,000 ಇದೆ, ಮಿನಿಮಮ್ ರೆಂಟೇ ಜಾಸ್ತಿ ಇದೆ. ಮಿನಿಮಮ್ ರೆಂಟ್ ಜಾಸ್ತಿ ಇದೆ ಅಂದರೆ ಲಾಸ್. ಬ್ಯಾಲೆನ್ಸ್ ಫಿಗರ್ ಎಷ್ಟು ಬರುತ್ತೆ ನೋಡಿ, 23,000 ಲಾಸ್. ಈ ಲಾಸ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ನಮಗೆ 3 ವರ್ಷ ಟೈಮ್ ಇರೋದು. 3 ವರ್ಷ ಇಲ್ಲೇನು 3 ವರ್ಷದೊಳಗಡೆ ಯಾವಾಗಲಾದ್ರೂ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಎರಡನೇ ವರ್ಷ ಬರೋಣ. ರಾಯಲ್ಟಿ 54,000 ಇದೆ, ಮಿನಿಮಮ್ ರೆಂಟ್ 50 ಇದೆ, ಅಂದರೆ ರಾಯಲ್ಟಿನೇ ಜಾಸ್ತಿ ಇದೆ. ಲಾಭ ಎರಡನ್ನೂ ಕಂಪೇರ್ ಮಾಡಿ ನೋಡಿ, ಎಷ್ಟು ಲಾಭ, 4,000 ಲಾಭ. ಓಕೆ, ಈಗ ನಿಮಗೆ ಲಾಸ್ ಫಸ್ಟ್ನೇ ವರ್ಷ 23,000 ಲಾಸ್ ಆಗಿತ್ತಲ್ವಾ, ನಿಮ್ಗೆ ಈಗ ಲಾಭ ಎಷ್ಟು ಬಂದಿದೆ, 4,000. ಈಗ ಸದ್ಯಕ್ಕೆ ನೀವು ಈ ವರ್ಷ ಎಷ್ಟು ಲಾಸ್ನ ಆಗಿರೋ ಲಾಸ್ನ ಬಂದಿರೋ ಲಾಭದಿಂದ ರಿಕವರಿ ಮಾಡ್ಬೋದು, 4,000. ಸೊ 4,000 ರಿಕವರಿ ಮಾಡ್ಕೊಂಡೆ. ಲಾಭ ಬಂದಿದ್ದು 4,000, ನಾನು ರಿಕವರಿ ಮಾಡಿದ್ದು 4,000. ನಿಮ್ಮ ಹತ್ರ ಆಗಿರೋ ನಷ್ಟ 24,000. ನೆಕ್ಸ್ಟ್ ಥರ್ಡ್ ಇಯರ್ 64,800 ರಾಯಲ್ಟಿ ಇದೆ, 50,000 ಮಿನಿಮಮ್ ರೆಂಟ್ ಇದೆ. ರಾಯಲ್ಟಿನೇ ಜಾಸ್ತಿ ಇದೆ. ರಾಯಲ್ಟಿ ಜಾಸ್ತಿ ಇದೆ ಅಂದರೆ ಸರ್ಪ್ಲಸ್ ಅಲ್ವಾ,
ಬ್ಯಾಲೆನ್ಸ್ ಫಿಗರ್ ನೋಡಿ ಎಷ್ಟು ಬರುತ್ತೆ, ಲಾಭ ಬಂದ್ಬಿಟ್ಟು 14,800. ಈಗ ನಿಮ್ಗೆ ಆಗಿರೋ ಲಾಸ್ನಲ್ಲಿ 23,000 ಲಾಸ್ನಲ್ಲಿ ಸೆಕೆಂಡ್ ಇಯರ್ ಬಂದ ಲಾಭವನ್ನು 4,000 ರಿಕವರಿ ಮಾಡ್ಕೊಂಡ್ರಿ. ಇನ್ನೂ ಎಷ್ಟು ಹಾಗೆ ಉಳಿದಿತ್ತು, 4,000 ಹೋದ್ರೆ ಇನ್ನೂ 19,000ನ ರಿಕವರಿ ಮಾಡ್ಕೋಬೇಕಿತ್ತು ನೀವು. ನಿಮಗೆ ಬಂದಿರೋ ಲಾಭ ಎಷ್ಟು ಮಾತ್ರ ಈಗ 14,800. ಈಗ 14,800 ನೋಡಿ, ನೀವು ಟೋಟಲ್ ಲಾಸು 23,000 ಆಗಿತ್ತು. ಸೆಕೆಂಡ್ ಇಯರ್ 4,000 ಲಾಭ ಬಂತು, ರಿಕವರಿ ಮಾಡ್ಕೊಂಡ್ರಿ. ಇನ್ನು 19,000 ನೀವು ರಿಕವರಿ ಮಾಡ್ಕೋಬೇಕಿತ್ತು. ಬಟ್ ನಿಮಗೆ ಬಂದಿರೋ ಲಾಭ ಕೇವಲ 14,800 ಮಾತ್ರ. ಸೊ ಹಾಗಾದರೆ ಇನ್ನೂ 4,200 ರೂಪಾಯಿ ಶಾರ್ಟೇಜ್ ಇದೆ. ರಿಕವರಿ ಮಾಡೋಕ್ಕಾಗುತ್ತಾ? ಆಗಲ್ಲ. ನೋಡಿ, ಇರೋದೇ 3 ವರ್ಷ. 14,800 ಲಾಭ ಬಂತು, 14,800 ರಿಕವರಿ ಮಾಡ್ಕೊಂಡ್ರಿ. ಇನ್ನು 4,000 ನಿಮ್ಮ ಕೈಲಿ ರಿಕವರಿ ಮಾಡೋಕ್ಕಾಗದೇ ಇದ್ದದನ್ನು ಯಾವ ವರ್ಷ ರಿಕವರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಗೇನ್ ಇದು ಲಾಸ್ಟ್ ಇಯರ್ ಕೂಡ ಹಾಗೆ. ಸೊ ರಿಕವರಿ ಮಾಡೋಕ್ಕಾಗದೇ ಇದ್ದದನ್ನು ನಾಟ್ ರಿಕವರಿ ಕಾಲಮಿಗೆ ಟ್ರಾನ್ಸ್ಫರ್ ಮಾಡಿರಾಯಿತು. ಕ್ಲಿಯರಾಗಿ ಗೊತ್ತಾಯ್ತಾ? 23,000 ಲಾಸ್ ಆಗಿತ್ತು, ಎರಡನೇ ವರ್ಷ 4,000 ಲಾಭ ಬಂತು, ರಿಕವರಿ ಮಾಡ್ಕೊಂಡ್ರಿ. 19,000 ನಷ್ಟ ಇತ್ತು. ಆ ನಷ್ಟದಲ್ಲಿ ಥರ್ಡ್ ಇಯರ್ ನಿಮ್ಗೆ 14,800 ಏನು ಬಂತು, ಲಾಭ ಬಂತು. ಅಷ್ಟೊಂದು ರಿಕವರಿ ಮಾಡ್ಕೊಂಡು ಇನ್ನು 4,200 ನಿಮ್ಮ ಕೈಲಿ ರಿಕವರಿ ಮಾಡೋಕ್ಕಾಗಲಿಲ್ಲ. ಆ ದುಡ್ಡನ್ನ ಎಲ್ಲಿಗೆ ಕಳಿಸಿದ್ರಿ? ನಾಟ್ ರಿಕವರಿ ಕಾಲಮಿಗೆ ಕಳಿಸಿದ್ರಿ. ಇನ್ನು ಲಾಸ್ಟ್ ಇಯರ್ ಪೇಮೆಂಟು ಅಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಮಾಡ್ತಿದ್ರಿ, ಇಲ್ಲಿ ಪೇಮೆಂಟು ಆ ಥರ ಬುಕ್ ಬರೆದವ್ರಿಗೆ ನಾವು ವರ್ಷಕ್ಕೆ ದುಡ್ಡು ಕೊಡಬೇಕಲ್ವಾ? ಕೊಡ್ಬೇಕಾರೆ ವಿಚ್ ಎವರ್ ಈಸ್ ಹೈಯರ್ 50,000 ಯಾವುದಾದ್ರು ರಿಕವರಿ ಮಾಡಿರೋದಿದೆಯಾ? ಯಾವುದೂ ಇಲ್ಲ. ರಿಕವರಿ ಮಾಡಿರೋದು ಯಾವುದೂ ಇಲ್ಲದೆ ಇರೋ ಕಾರಣ ರಿಕವರಿ ಮಾಡೋಕ್ಕಾಗದೇ ಇರೋದು ಯಾವುದೇ ಅಮೌಂಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಪೇಮೆಂಟು ಆ ಥರ 50,000 ಹಾಕಿ. ನೆಕ್ಸ್ಟು ವಿಚ್ ಎವರ್ ಈಸ್ ಹೈಯರ್, ಯಾವುದಿದೆ ಹೈಯರು? 54,000 ಇದೆ. 54,000ಅಲ್ಲಿ ಎಷ್ಟು ರಿಕವರಿ ಮಾಡ್ಕೊಂಡ್ರಿ? 4,000 ಆಗಿದೆ. ನೋಡಿ, ಎರಡನ್ನೂ ಕಂಪೇರ್ ಮಾಡಿದಾಗ 54,000 ಎಷ್ಟಿದೆ, ಅದರಲ್ಲಿ ಎಷ್ಟು ರಿಕವರಿ ಮಾಡ್ಕೊಂಡ್ರಿ? 4,000. ರಿಮೈನಿಂಗ್ ಅವ್ರಿಗೆ ಕೊಡಿ. ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್ 64,800 ಎಷ್ಟು ರಿಕವರಿ ಮಾಡ್ಕೊಂಡ್ರಿ? 14,800. ಅಲ್ಲಿಗೆ 64,800ಅಲ್ಲಿ 14,800 ಕಳೆದ್ರೆ ಇನ್ನು 50,000ನ ಆ ಥರಿಗೆ ಕೊಡ್ತೀರ. ಇದು ಕೇಸ್ ಗೊತ್ತಾಯ್ತು? ಆ ಥರಿಗೆ ಕೊಡಬೇಕಾದ್ರೆ ವಿಚ್ ಎವರ್ ಈಸ್ ಹೈಯರ್ ಮಾಡಿ ರಿಕವರಿ ಕಾಲಮಲ್ಲಿ ಯಾವ್ದಾದ್ರು ದುಡ್ಡಿದ್ರೆ ಕಳೆದು ಹಾಕಬೇಕು. ಎರಡನೇ ವರ್ಷದಲ್ಲಿ ರಿಕವರಿ ಮಾಡಿರೋದಿತ್ತು ಕಳೆದು ಹಾಕ್ತೇವೆ, ಮೂರನೇ ವರ್ಷದಲ್ಲಿ ರಿಕವರಿ ಮಾಡೋದ್ರದ್ದಿತ್ತು ಕಳೆದ್ಬಿಟ್ಟು ಹಾಕಿದ್ದೀನಿ. ಈಗ ಡೈರೆಕ್ಟ್ ಅಗೈನಾಗಿ ನಾವು ಎಷ್ಟು ವರ್ಷ ಲಾಸ್ ಆಗಿರುತ್ತೆ ಅಷ್ಟು ವರ್ಷಕ್ಕೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಈಗ ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ನಿಮಗೆ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ನೋಡಿ, ಮಿನಿಮಮ್ ರೆಂಟ್ ಪ್ರಿಪೇರ್ ಮಾಡೋದು ಎಷ್ಟು ವರ್ಷಕ್ಕೆ, ಲಾಸ್ ಆಗಿರೋ ವರ್ಷಕ್ಕೆ. ಎಷ್ಟು ವರ್ಷ ಲಾಸ್ ಆಗಿದೆ? ಒಂದೇ ಒಂದು ವರ್ಷ, ಅದು ಕೂಡ 2022. ಆ ವರ್ಷಕ್ಕೆ ಮಾತ್ರ ಮಿನಿಮಮ್ ರೆಂಟ್ನ ಪ್ರಿಪೇರ್ ಮಾಡೋಣ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಇಯರ್ ಪರ್ಟಿಕ್ಯುಲರ್ ಅಮೌಂಟ್ ಹಾಕಿದ್ವಿ. ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, ಮಿನಿಮಮ್ ರೆಂಟಲ್ಲಿ ಬರೋದೇ 3 ವರ್ಡ್. ಡೆಬಿಟ್ ಸೈಡು ಲ್ಯಾಂಡ್ ಆದರೆ ಲ್ಯಾಂಡ್ ಲಾರ್ಡ್ ಬರ್ತಾರೆ, ಬುಕ್ ಆದರೆ ಆ ಥರ ಬರ್ತಾರೆ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ನಾರ್ಮಲ್, ಏನೂ ಚೇಂಜ್ ಇಲ್ಲ, ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್. ಸೊ ಆ ಥರಿಗೆ ಎಷ್ಟು ಕೊಟ್ಟಿದ್ರಪ್ಪ ಆ ವರ್ಷ? 50,000. ಈಗ ನಿಮ್ಗೆ 50,000 ಕಡೆ ಟ್ಯಾಲಿ ಆಗಬೇಕಲ್ವಾ? ಸೊ ರಾಯಲ್ಟಿ ಎಷ್ಟು, ಶಾರ್ಟ್ ವರ್ಕಿಂಗ್ ಎಷ್ಟು, ಎರಡನ್ನೂ ಕೂಡಿದರೆ ನಿಮಗೆ ಟ್ಯಾಲಿ ಆಗುತ್ತೆ. ಇಷ್ಟೇ ಎಂಟ್ರಿ ಪ್ರಕಾರ ಹೋದ್ರೂ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಇಟ್ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಗೊತ್ತಾಯ್ತಾ? ಮಿನಿಮಮ್ ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಲಾಸ್ಟಿಗೆ ಹಾಕಿ, ಇನ್ನು ಮಿಕ್ಕಿದ್ದು ಅದರ ಅಕ್ಕಪಕ್ಕ ಇರೋದನ್ನು ಕ್ರೆಡಿಟ್ ಸೈಡ್ಗೆ ಹಾಕಿದ್ರೆ ಟ್ಯಾಲಿ ಆಗ್ತದೆ. ಅಥವಾ ಲ್ಯಾಂಡ್ ಲಾರ್ಡಿಗೆ ಮಿನಿಮಮ್ ರೆಂಟ್ನ ಆಥರ್ಗೆ ಮಿನಿಮಮ್ ರೆಂಟ್ನ ಕೊಟ್ರಿ ನೋಡಿ, ಆ ಪೇಮೆಂಟು ಆಥರ್ 50,000. ಸೊ ಈ 50,000 ಟ್ಯಾಲಿ ಆಗಬೇಕು ಅಂದರೆ 27,000, 23,000 ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್ ಇಷ್ಟೇ. ಬಿಕಾಸ್ ಒಂದು ವರ್ಷ ಮಾತ್ರ ನಿಮಗಿಲ್ಲಿ ಲಾಸ್ ಆಗಿರುವಂಥದ್ದು. ಸೊ ಈಗ ನೆಕ್ಸ್ಟ್ ಮುಂದಿನ ಅಕೌಂಟ್ಗೆ ಹೋಗೋಣ. ಮುಂದಿನ ಅಕೌಂಟ್ ಬಂದ್ಬಿಟ್ಟು ರಾಯಲ್ಟಿ ಹೇಳ್ಕೊಟ್ಟಿದ್ದೀನಿ. ರಾಯಲ್ಟಿಲಿ ಕೂಡ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಬರ್ತದೆ, P&L ಕ್ರೆಡಿಟ್ ಸೈಡ್. ಆ P&L ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮ ರಾಯಲ್ಟಿ ಇದೆಯಲ್ಲ ಅದೇ. ನಿಮ್ಮ ಕ್ವಶ್ನಲ್ಲಿ ರಾಯಲ್ಟಿ ಇರುತ್ತಲ್ಲ, ಈ ರಾಯಲ್ಟಿನೇ P&L. ಇಲ್ಲೇನಿದೆ ಇದು ನಿಮ್ಮ ರಾಯಲ್ಟಿ ಏನಿದೆ ಅದನ್ನೇ P&L ಅಂತ ಕರೆಯೋದು. ಸೊ ಈಗ ನೋಡೋಣ, ರಾಯಲ್ಟಿ ಅಕೌಂಟ್ನ ನೋಡಿ, ಬೈ P&L ದಟ್ ಮೀನ್ಸ್ ಫಸ್ಟ್ನೇ ವರ್ಷದ ರಾಯಲ್ಟಿ ನಿಮ್ಗೆ 27,000 ಇತ್ತು. ಈಗ 27,000 ಬರಬೇಕಲ್ವಾ? ಈಗ ರಾಯಲ್ಟಿ ಅನ್ನೋ ವರ್ಡ್ ನೀವು ಮುಂಚೆ ಮಾಡಿರುವಂಥ ಅಕೌಂಟ್ನಲ್ಲಿ ಇದೆಯಾ ನೋಡಿ? ಎಸ್ ಇದೆ, ಇಲ್ಲಿದೆ ನೋಡಿ. ರಾಯಲ್ಟಿ ಅನ್ನೋ ವರ್ಡ್ ಯಾವ ಸೈಡ್ ಇದೆ? ಕ್ರೆಡಿಟ್ ಸೈಡ್ ಇದೆ. ಇದು ಯಾರ ಅಕೌಂಟಲ್ಲಿತ್ತು? ಮಿನಿಮಮ್ ರೆಂಟ್ ಅಕೌಂಟು. ಕ್ರೆಡಿಟ್ ಸೈಡ್ ಇದ್ದರೆ ನಾವ್ಯಾವ ಕಡೆ ಹಾಕೋಬೇಕು? ಡೆಬಿಟ್ ಸೈಡ್ಗೆ ಮಿನಿಮಮ್ ರೆಂಟ್ ಅಂತ ಹಾಕಿ 27,000 ಟ್ಯಾಲಿ ಆಗುತ್ತೆ. ಅಗೇನ್ ಎರಡನೇ ವರ್ಷದ P&L ದಟ್ ಮೀನ್ಸ್ ರಾಯಲ್ಟಿ ಎಷ್ಟಿದೆ? 54,000. ಸೊ ಅಗೇನ್ 54,000 ತೊಗೊಂಡ್ರಿ. ಇಲ್ಲಿ ಎರಡನೇ ವರ್ಷ ಎಲ್ಲ ಕಂಪೇರ್ ಮಾಡೋಕ್ಕೆ ಡೈರೆಕ್ಟಾಗಿ ಟೇಬಲಿಗೆ ಬನ್ನಿ. ಎರಡನೇ ವರ್ಷ ರಾಯಲ್ಟಿ 54,000 ಇದೆ ಅಲ್ವಾ? 54,000 ಈಗ ನೀವು ಟ್ಯಾಲಿ ಮಾಡಬೇಕು. 54,000 ಹೆಂಗೆ ಟ್ಯಾಲಿ ಮಾಡ್ತೀರಾ?
ಪೇಮೆಂಟ್ ಲಾಸ್ಟಿಂದ ಬಂದು ಪೇಮೆಂಟು ಲ್ಯಾಂಡ್ ಲಾರ್ಡ್ಗೆ 50,000 ಕೊಟ್ರಿ, ಇನ್ನೆಷ್ಟು 4,000ನ 4,000 ರಿಕವರಿ ಮಾಡ್ಕೊಂಡ್ರಿ ಅಷ್ಟೇ. ಲಾಸ್ಟಿಂದ ಬಂದರೆ ಮುಗೀತು. ಸೊ ಫಸ್ಟ್ ನೀವು ಪಿ ಎಂಡ್ ಎಲ್ ಎಷ್ಟಿದೆ ಅನ್ನುವಂಥದ್ದನ್ನು ಮಾರ್ಕ್ ಮಾಡಿಕೊಂಡು ಪಿ ಎಂಡ್ ಎಲ್ ರಾಯಲ್ಟಿ 54 ಇದೆ. ಲಾಸ್ಟ್ ಇಲ್ಲಿಲ್ಲದ ಮೇಲೆ ನಾವು ಡೈರೆಕ್ಟ್ ಟೇಬಲಿಗೆ ಬಂದು ಲಾಸ್ಟ್ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ಟೆ, ಆಥರ್ಗೆ 50,000, ಇನ್ನು ಮಿಕ್ಕಿದ 4,000 ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಹಾಕಿದರೆ ಟ್ಯಾಲಿ ಆಗುತ್ತೆ. ಅಗೇನ್ ಲಾಸ್ಟ್ ಕೂಡ ಸೇಮ್. ಪಿ ಎಂಡ್ ಎಲ್ ಎಷ್ಟಿದೆ 64,400. ಅಗೇನ್ ಈ ಕಡೆಗೆ ಆ ವರ್ಷ ಇಲ್ಲ, ಸೊ ಡೈರೆಕ್ಟಾಗಿ ಟೇಬಲಿಗೆ ಬನ್ನಿ. ಟೇಬಲಿಗೆ ಬಂದಾಗ ಲಾಸ್ಟಲ್ಲಿ ಆಥರ್ಗೆ ಎಷ್ಟು ಕೊಟ್ಟಿದ್ರೆ 50, ಇನ್ನೆಷ್ಟು 14,800 ಏನು ಮಾಡಿದ್ರೆ ರಿಕವರಿ ಅಷ್ಟೇ. ಈ ಕಡೆದು ಹಾಕ್ಕೊಂಡು ಈ ಕಡೆ ಟ್ಯಾಲಿ ಮಾಡ್ತಾ ಬಂದರೆ ಮುಗೀತು. ಈ ಕಡೆ ಇದು ಸ್ಟ್ಯಾಂಡರ್ಡ್ ಪಿ ಎಂಡ್ ಎಲ್ ಬರ್ತದೆ. ಅಗೇನ್ ಅದೇ ರೀತಿ ಆಥರ್ ಅಕೌಂಟ್. ಸೊ ಆಥರ್ ಅಕೌಂಟಲ್ಲೂ ಕೂಡ ಸ್ಟ್ಯಾಂಡರ್ಡ್ ಟೂ ಬ್ಯಾಂಕ್ ಅಂತ ಹೇಳಿ ತೊಗೊಳ್ತೀವಿ ನಾವು. ಟೂ ಬ್ಯಾಂಕ್ ಎಷ್ಟೋಗಿದೆ ಫಸ್ಟ್ ಇಯರ್ 50,000. ಈಗ ಆಥರ್ ಅನ್ನೋ ಪದ ಈ ಪ್ರೀವಿಯಸ್ 2 ಅಕೌಂಟಲ್ಲಿ ಎಲ್ಲಿದೆ ಅಬ್ಸರ್ವ್ ಮಾಡಿ, ಇಲ್ಲಿದೆ ನೋಡಿ. 2022ನಲ್ಲಿ ಆಥರ್ ಅನ್ನುವಂಥ ಪದ ಡೆಬಿಟ್ ಸೈಡ್ ಇದೆ, ನಾವು ಕ್ರೆಡಿಟ್ ಸೈಡಿಗೆ ಹಾಕೋಬೇಕು. ಅದು ಯಾರ ಅಕೌಂಟಲ್ಲಿತ್ತು, ಮಿನಿಮಮ್ ರೆಂಟ್ ಅಕೌಂಟ್ನಲ್ಲಿ. ಸೊ ಎರಡೂ ಕೂಡ ಟ್ಯಾಲಿ ಆಯಿತು. ಅಗೇನ್ 2ನೇ ವರ್ಷಕ್ಕೆ ಸೇಮ್ ಟೂ ಬ್ಯಾಂಕಿಂದ ಎಷ್ಟು ಹೋಯಿತು 50,000 ಹಾಕ್ಕೊಂಡ್ರಿ. ಇನ್ನು ಕ್ರೆಡಿಟ್ ಸೈಡಿಗೆ ಮತ್ತೆ ಹುಡುಕಿ, ಇಲ್ಲಿ 2023 ಇಲ್ಲ, ಇಲ್ಲಿದೆ ಆಥರ್ ಅನ್ನುವಂಥದ್ದು ಇಲ್ಲಿದೆ ನೋಡಿ. ಎಷ್ಟು ದುಡ್ಡು 50,000. ಸೊ 50,000 ಟ್ಯಾಲಿ. 3ನೇ ವರ್ಷಕ್ಕೆ ಮತ್ತೆ ಟೂ ಬ್ಯಾಂಕಿಂದ ಎಷ್ಟು ಹೋಯಿತು 50,000. 3ನೇ ವರ್ಷ 2024ರಲ್ಲಿ ಹುಡುಕಿ, ಇಲ್ಲಿ 2024 ಇಲ್ಲ, ಇದೆ ಇಲ್ಲಿ ಆಥರ್ ಐತೆ ಅಂತ ನೋಡಿ. ಆಥರ್ 50,000 ಇದೆ, ಆ 50,000ನ ಹಾಕಿದರೆ ನಿಮಗೆ ಟ್ಯಾಲಿ ಆಗ್ತದೆ. ಸೊ ಅದೇ ರೀತಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ನಾವಿಲ್ಲಿ ಮಾಡ್ತಾ ಹೋಗೋಣ. ಶಾರ್ಟ್ ವರ್ಕಿಂಗ್ ಅಕೌಂಟ್ ನಾವು ಟೇಬಲ್ನಾದರೂ ನೋಡಿ ಮಾಡ್ಬೋದು, ಅಥವಾ ಪ್ರೀವಿಯಸ್ ಅಕೌಂಟ್ಸ್ನಾದರೂ ಕೂಡ ನೋಡಿ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಎಲ್ಲೆಲ್ಲಿದೆ ಹುಡುಕ್ತಾ ಬನ್ನಿ. 2022ರಲ್ಲಿ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಎಲ್ಲಿದೆ ನೋಡಿ, ಇಲ್ಲಿದೆ. ಶಾರ್ಟ್ ವರ್ಕಿಂಗ್ ಅನ್ನೋ ವರ್ಡ್ ಇಲ್ಲಿದೆ, ಕರೆಕ್ಟಾ? ಯಾವ ಸೈಡ್ ಇತ್ತು, ಕ್ರೆಡಿಟ್ ಸೈಡ್ ಇತ್ತು. ನಾವು ಯಾವ ಸೈಡಿಗೆ ಹಾಕೋಬೇಕು, ಡೆಬಿಟ್ ಸೈಡ್ಗೆ. ಟು ಮಿನಿಮಮ್ ರೆಂಟ್ 23,000. ಈಗ ಇಲ್ಲಿ ನೀವು ಟೇಬಲ್ ನೋಡಿ, 2023ರಲ್ಲಿ ಶಾರ್ಟ್ ವರ್ಕಿಂಗ್ ಆಯಿತು, ನಿಮ್ಮ ಕೈಲಿ ರಿಕವರಿ ಮಾಡೋಕ್ಕಾಯ್ತಾ, ಆಗಲಿಲ್ಲ. ಅದನ್ನು ಏನು ಮಾಡಿದ್ರಿ, ನೆಕ್ಸ್ಟ್ ಇಯರಿಗೆ ಕ್ಯಾರಿ ಮಾಡ್ಕೊಂಡ್ರಿ ಅಲ್ವಾ. ಬೇಕಾದ್ರೆ ಲೆಡ್ಜರಲ್ಲೂ ನೋಡಿ, ಫಸ್ಟ್ ಇಯರ್ ಮಾತ್ರ ನಿಮಗೆ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಇತ್ತು, ಕ್ರೆಡಿಟ್ ಸೈಡ್ ಇತ್ತು, ನಾನು ಡೆಬಿಟ್ ಸೈಡಿಗೆ ಮಿನಿಮಮ್ ರೆಂಟ್ ಅಂತ ಹಾಕ್ಕೊಂಡೆ, ಅದು ಅವ್ರ ಅಕೌಂಟಲ್ಲಿ ಇತ್ತು ಅಂತ. ಇನ್ನು ಬೇರೆ ಯಾವುದೇ ಅಕೌಂಟಲ್ಲಿ ಹುಡುಕಿ ನಿಮಗೆ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಸಿಗೋದಿಲ್ಲ ನೋಡಿ. ಇಲ್ಲೂ ಇಲ್ಲ, ನೆಕ್ಸ್ಟ್ ಅದು ಕ್ಯಾರಿ ಮಾಡ್ಕೊಂಡ್ರಿ. ಹೋದ ವರ್ಷದ ಕ್ಯಾರಿ ನೆಕ್ಸ್ಟ್ ವರ್ಷ 2023ಕ್ಕೆ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ 23,000. ಅಗೇನ್ 2ನೇ ವರ್ಷ ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಇದೆಯಾ ಹುಡುಕಿ. ಎಸ್ ಇದೆ, ಇಲ್ಲಿದೆ ಅಲ್ವಾ. ಡೆಬಿಟ್ ಸೈಡ್ ಇದೆ, ನಾವು ಕ್ರೆಡಿಟ್ ಸೈಡಿಗೆ ರಾಯಲ್ಟಿ ಅಂತ ಹಾಕ್ಕೊಂಡ್ವಿ. ಇದ್ದ 23,000 ಲಾಸ್ನಲ್ಲಿ 4,000 ಏನು ಮಾಡ್ಕೊಂಡ್ರಿ, ರಿಕವರಿ ಮಾಡ್ಕೊಂಡ್ರಿ. ಅಲ್ಲಿಗೆ ನೆಕ್ಸ್ಟ್ ಇಯರ್ಗೆ ಮತ್ತೆ 19,000 ಕ್ಯಾರಿ ಆಯಿತು. 19,000 ಅದು ಹೋದ ವರ್ಷದ ಕ್ಲೋಸಿಂಗ್ ಈ ವರ್ಷಕ್ಕೆ ಬ್ರಾಟ್ ಡೌನ್ ಆಗುತ್ತೆ 19,000. ಅಗೇನ್ 3ನೇ ವರ್ಷ ನೋಡಿ, ಶಾರ್ಟ್ ವರ್ಕಿಂಗ್ ಅನ್ನೋ ಪದ ಇದೆ, 14,800 ರಿಕವರಿ ಮಾಡ್ಕೊಂಡ್ರಿ. ನಿಮ್ಮ ಕೈಯಲ್ಲಿ ಎಷ್ಟು ರಿಕವರಿ ಮಾಡೋಕ್ಕಾಗಲಿಲ್ಲ, ಅದನ್ನು ನಾಟ್ ರಿಕವರಿ ಕಲಮ್ಗೆ ಹಾಕಿದ್ರಲ್ವ, ಆ ವರ್ಷ ಅಲ್ಲಿ ನಾಟ್ ರಿಕವರಿಗೆ ಪಿ ಎಂಡ್ ಎಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದರೆ ಟ್ಯಾಲಿ ಆಗ್ತಾ ಹೋಗುತ್ತೆ. ನೀವು ಟೇಬಲ್ ನೋಡಿ ಕೂಡ ಮಾಡ್ತಾ ಹೋಗ್ಬೋದು. ಮಿನಿಮಮ್ ರೆಂಟ್ 23,000 ಇತ್ತು, ಇಲ್ಲಿದೆಯಲ್ಲಿದು ಶಾರ್ಟ್ ವರ್ಕಿಂಗ್ ಡೆಬಿಟು, ಬ್ಯಾಲೆನ್ಸ್ ಕ್ಯಾರಿ ಮಾಡ್ಕೊಂಡ್ರಿ. ಆ ವರ್ಷ ಲಾಭ ಆಗಲಿಲ್ಲ. 2ನೇ ವರ್ಷಕ್ಕೆ ಮತ್ತದ್ದು ದುಡ್ಡು ತೊಗೊಬಂದ್ರಿ. ಬಟ್ 2ನೇ ವರ್ಷ ನಿಮಗೆ 4,000 ಲಾಭ ಆಯಿತು, ಇನ್ನು 19,000 ರಿಕವರಿ ಮಾಡೋಕ್ಕಾಗಲ್ಲ. ಅದನ್ನು ಮುಂದಿನ ವರ್ಷಕ್ಕೆ ಕ್ಯಾರಿ ಮಾಡ್ಕೊಂಡ್ರಿ. ನಿಮ್ಗೆ ಎಷ್ಟು ವರ್ಷ ಟೈಮ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕ್ಯಾರಿ ಮಾಡ್ಕೊಬನ್ನಿ. ರಿಕವರಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಪಿ ಎಂಡ್ ಎಲ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಸೊ ಅಗೇನ್ ಲಾಸ್ಟ್ ಇಯರ್ ನಿಮಗೆ 14,800 ರಿಕವರಿ ಮಾಡೋಕ್ಕಾಯಿತು, 4,800 ರಿಕವರಿ ಮಾಡೋಕ್ಕಾಗಲಿಲ್ಲ, ಅದನ್ನು ಪಿ ಎಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ನ ಮಾಡಿದ್ದೀರಾ. ಸೊ ಇದು ಒಂದು ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್. ಈ ರೀತಿ ಶಾರ್ಟ್ ವರ್ಕಿಂಗ್ ಅಕೌಂಟ್ನ ಮಾಡ್ತಾ ಹೋಗಬೇಕು.